ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹಿರಣ್ಯಕೇಶಿ ನದಿಯಲ್ಲಿ ಎತ್ತಿನ ಗಾಡಿ ಬಿದ್ದ ಕಾರಣ ಎತ್ತು ಸಾವು. ಬುಧವಾರ ದಿನಾಂಕ 11 ಸೆಪ್ಟೆಂಬರ್ 2024ರಂದು ಮಧ್ಯಾಹ್ನ 1 ಗಂಟೆಗೆ ಈ ಘಟನೆ ನಡೆದಿದೆ. ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮದ ರೈತ ಮಹೇಶ್ ಬಸವಾನಿ ಹತ್ತರ್ಗಿ ಇವರು ತಮ್ಮ ಎತ್ತಿನ ಜೋಡಿಯನ್ನು ತೊಳೆಯಲು ಗೋಟೂರು ಹದ್ದಿನ ಹಿರಣ್ಯಕೇಶಿ ನದಿ ದಡದಲ್ಲಿ ತೆಗೆದುಕೊಂಡು ಹೋದಾಗ ಮೊದಲನೇ ಸಲ ಹೊಸ ಎತ್ತಿನ ಜೋಡಿ ಹೊಳೆಯ ನೀರಿನಲ್ಲಿ ತೊಳೆಯಲು ಹೋಗಿದ್ದನು. ಒಂದು ಎತ್ತನ್ನು ನದಿಯ ತಟದಲ್ಲಿ ಗಾಡಿಗೆ ಕಟ್ಟಿ ನಿಲ್ಲಿಸಿದ್ದನು. ಆದರೆ ಗಾಡಿ ಜಾರಿ ನದಿಯ ಕಡೆ ಜಾರುತ್ತಾ ಬರುತ್ತಿತ್ತು. ಆದರೆ ನದಿಯ ತಟದಲ್ಲಿ ಅತಿಯಾದ ಇಳಿಜಾರು ಇದ್ದ ಕಾರಣ ವೇಗವಾಗಿ ಜಾರಿ ಗಾಡಿ ಮತ್ತು ಒಂದು ಎತ್ತಿನ ಸಹ ನದಿ ನೀರಿನಲ್ಲಿ ಬಿದ್ದಿತ್ತು. ಆ ಒಂದು ಎತ್ತನ್ನು ಗಾಡಿಯ ನೊಗಕ್ಕೆ ಕಟ್ಟಿದ್ದರಿಂದ ನದಿಯ ನೀರಿನಲ್ಲಿ ಮುಳುಗಿ ಎತ್ತು ಸಾವನ್ನಪ್ಪಿತ್ತು. ಆದರೆ ಹೆದರಿದ ಮಹೇಶ್ ಬಸವಾನಿ ಹತ್ತರ್ಗಿ ಮತ್ತು ಸಮೀಪ ಇದ್ದ ಗ್ರಾಮಸ್ಥರು, ರೈತರು ಹಿರಣ್ಯಕೇಶಿ ನದಿಯಲ್ಲಿ ತಮ್ಮ ಜೀವದ ಹಂಗು ತೊರೆದು ನದಿಯ ನೀರಿನಲ್ಲಿ ಜಿಗಿದರು. ಎತ್ತನ್ನು ಬದುಕಿಸಲು ಈ ಗಾಡಿ ಪ್ರಯತ್ನ ಮಾಡಿದರು. ಆದರೆ ಎತ್ತಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸಫಲತೆ ಸಿಗಲಿಲ್ಲ. ಪ್ರಯತ್ನ ವಿಫಲತೆ ಆಯಿತು. ಅಗ್ನಿಶಾಮಕ ದಳದವರು, ಗ್ರಾಮಸ್ಥರು, ರೈತರು ನದಿಯಿಂದ ಮೃತ ಎತ್ತು ಮತ್ತು ಚಕ್ಕಡಿ ಗಾಡಿಯನ್ನು ಕಷ್ಟಪಟ್ಟು ಹೊರತೆಗೆದು ಅವರು ರೈತನಿಗೆ ಒಪ್ಪಿಸಿದರು. ಆದರೆ ರೈತನ ಗೋಳು ಕೇಳುವವರು ಯಾರು? ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಮಹೇಶ್ ಬಸವಾನಿ ಹತ್ತರಿಗೆ ಈತನಿಗೆ ನ್ಯಾಯ ಒದಗಿಸಿ ಕೊಡಬೇಕು ಎಂದು ಗ್ರಾಮಸ್ಥರ ಆಗ್ರಹವಾಗಿರುತ್ತದೆ. ತೇಜ್ ಪ್ರಭು ನ್ಯೂಸ್, ಗೋಟೂರ್. కందుగుండ్రా